ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಸಚಿವರ ಸಂಪುಟ ಸಭೆಯನ್ನ ಕರೆಯಲಾಗಿತ್ತು. ಸಾಲು ಸಾಲು ಸಭೆಯನ್ನ ಕೂಡ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಒಂದು ಹೈ ವೋಲ್ಟೇಜ್ ಸಭೆ ಬೆನ್ನಲ್ಲೇ ಸುದ್ದಿಗೋಷ್ಠಿ ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಮಹತ್ವವನ್ನ ಪಡೆದುಕೊಂಡಿದೆ. ಕೇಂದ್ರ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. 11 ಗಂಟೆಯಿಂದ ಸಾಲು ಸಾಲು ಸಭೆಗಳನ್ನ ಮಾಡಿದ್ದಾರೆ. ಸಚಿವ ಸಂಪುಟ ನಿರ್ಧಾರ ಏನು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾರೆ. ನಮಗೆ ದೇಶವೇ ಮೊದಲು, ದೇಶದ ಭದ್ರತೆಯೇ ಮೊದಲು. ಇವತ್ತಿನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಚರ್ಚೆ ಆಗಿದೆ, ಏನೆಲ್ಲ ತೀರ್ಮಾನಗಳಾಗಿದೆ ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಕೇಂದ್ರ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬೆನ್ನಲ್ಲೇ ಭಾರತದ ಸೇನಾ ಪಡೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ನೇತೃತ್ವದ ಕೇಂದ್ರ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು. ಈ ಬೆಳವಣಿಗೆಗೆ ಪಾಕಿಸ್ತಾನಕ್ಕೆ ಆತಂಕ ಕೂಡ ಶುರುವಾಗಿತ್ತು. ಇದರ ಬೆನ್ನಲ್ಲೇ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಏನ್ ನಿರೀಕ್ಷೆ ಇಟ್ಕೋಬಹುದು? ನೋಡಿ, ನಿನ್ನೆ ಸಿಡಿಎಸ್ ಜೊತೆಯಲ್ಲಿ, ರಕ್ಷಣಾ ಸಚಿವರ ಜೊತೆಯಲ್ಲಿ, ಭದ್ರತಾ ಸಲಹೆಗಾರರ ಜೊತೆಯಲ್ಲಿ ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿ ಆ ಬಳಿಕ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟರು. ನಮ್ಮ ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೂಡ ಅವರು ತಿಳಿಸ್ತಾರೆ. ಏನ್ ನಿರೀಕ್ಷೆ ಇಟ್ಕೋಬಹುದು ಇವತ್ತು ಈ ಒಂದು ಸುದ್ದಿಗೋಷ್ಠಿಯಿಂದ? ನಾಗೇಂದ್ರ, ಮುಖ್ಯವಾಗಿ ಇಡೀ ದೇಶದ ಚಿತ್ತ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತ ಸಾಲು ಸಾಲು ಸಭೆಗಳ ಅತ್ತ ನಟ್ಟಿದೆ. ಆ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವರ ಸುದ್ದಿಯ ಗೋಷ್ಠಿಯ ಮೂಲಕ ಬಹಿರಂಗವಾಗುತ್ತೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಕ್ರಮವನ್ನ ಕೈಗೊಳ್ಳಲಾಗಿದೆ. ಬೆಳಗ್ಗೆ ಮುಖ್ಯವಾಗಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ, ಆನಂತರ ಕ್ಯಾಬಿನೆಟ್ ಕಮಿಟಿ ಆಫ್ ಪೊಲಿಟಿಕಲ್ ಅಫೇರ್ಸ್, ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್, ಆನಂತರ ಕ್ಯಾಬಿನೆಟ್ ಮೀಟಿಂಗ್, ಹೀಗೆ ಸಾಲು ಸಾಲು ಸಭೆಯನ್ನ ನಡೆಸಿ ಸಾಕಷ್ಟು ಸಲಹೆಗಳನ್ನ ಪಡೆದಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈ ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ ಏನಿದೆ, ಈ ಒಂದು ಕಮಿಟಿಯ ಸಭೆಯಲ್ಲಿ ಕಳೆದ ಬಾರಿ ನಿರ್ಣಯ ಆಗಿರುವಂತದ್ದು 5 ಪ್ರಮುಖ ಅಸ್ತ್ರಗಳನ್ನ ಪಾಕಿಸ್ತಾನದ ವಿರುದ್ಧ ಪ್ರಯೋಗ ಆಗಿದ್ವು. ಅದರಲ್ಲಿ ಮುಖ್ಯವಾಗಿರುವ ಅಂದ್ರೆ ಅದೇ ತರ ಸಿಂಧ್ ನದಿ ಜಲ ಒಪ್ಪಂದ ರದ್ದು ಮಾಡೋದಿರ್ಬೋದು, ಪಾಕಿಸ್ತಾನ ಪ್ರಜೆಗಳನ್ನ ವಾಪಸ್ ಕಳಿಸೋದಿರ್ಬೋದು, ಹೀಗೆ ಸಾಕಷ್ಟು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ರು. ಈಗ ಮತ್ತೆ ಪಾಕಿಸ್ತಾನಕ್ಕೆ ಯಾವ ತರಹದ ಸ್ಟ್ರೋಕ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯ ಕುತೂಹಲವನ್ನ ಮೂಡಿಸಿರುವಂತದ್ದು. ಆದ್ರೆ ಈ ಒಂದು ಸಭೆಯ ಇದನ್ನ ನೋಡ್ತಾ ಹೋದ್ರೆ ಪಾಕಿಸ್ತಾನಕ್ಕೆ ನಡುಕ ಅಂತೂ ಶುರುವಾಗಿದೆ. ಈ ಸಭೆಯ ನಿರ್ಣಯ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲವನ್ನ ಮೂಡಿಸಿದೆ. ಮುಖ್ಯವಾಗಿ ಉಗ್ರರನ್ನೇ ಟಾರ್ಗೆಟ್ ಮಾಡಿರುವಂತದ್ದು, ಉಗ್ರರನ್ನ ಪೋಷಿಸುತ್ತಿರುವಂತಹ ಪಾಕಿಸ್ತಾನಕ್ಕೂ ಕೂಡ ಈಗ ಬರಸಿಡಿಲು ಬಡಿಯುವಂತಹ ನಿರ್ಣಾಯಕಗಳನ್ನ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈಗ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನ ನಡೆಸುವ ಸಚಿವರು ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಈಗಾಗಲೇ ಸಿಡಿಎಸ್ ಹಾಗೆ 3 ಸೇನೆಯ ಮುಖ್ಯಸ್ಥರ ಜೊತೆ ನಿನ್ನೆ ಸಭೆಯಾಗಿದೆ. ಆ ಸಂದರ್ಭದಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಲಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಯಾವೊಂದು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಸಚಿವರ ಒಂದು ಸುದ್ದಿಗೋಷ್ಠಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾದ ನಂತರ ಇವೆಲ್ಲದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಪಕ್ಕ ಪಾಠವನ್ನ ಕಲಿಸ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ನಂಬಿಕೆ. ನಾಗೇಂದ್ರ, ಓಕೆ, ಹಾಗೆ ಸಂಪರ್ಕದಲ್ಲಿದ್ರು ಮತ್ತೊಂದು ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತ ಸಜ್ಜಾಗಿದೆ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ. ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಸಚಿವರ ಸಂಪುಟ ಸಭೆಯನ್ನ ಕರೆಯಲಾಗಿತ್ತು. ಸಾಲು ಸಾಲು ಸಭೆಯನ್ನ ಕೂಡ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಒಂದು ಹೈ ವೋಲ್ಟೇಜ್ ಸಭೆ ಬೆನ್ನಲ್ಲೇ ಸುದ್ದಿಗೋಷ್ಠಿ ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಮಹತ್ವವನ್ನ ಪಡೆದುಕೊಂಡಿದೆ. ಕೇಂದ್ರ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. 11 ಗಂಟೆಯಿಂದ ಸಾಲು ಸಾಲು ಸಭೆಗಳನ್ನ ಮಾಡಿದ್ದಾರೆ. ಸಚಿವ ಸಂಪುಟ ನಿರ್ಧಾರ ಏನು ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸ್ತಾರೆ. ನಮಗೆ ದೇಶವೇ ಮೊದಲು,
ದೇಶದ ಭದ್ರತೆಯೇ ಮೊದಲು. ಇವತ್ತಿನ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಏನ್ ಚರ್ಚೆ ಆಗಿದೆ, ಏನೆಲ್ಲ ತೀರ್ಮಾನಗಳಾಗಿದೆ ಅನ್ನೋದ್ರ ಬಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಕೇಂದ್ರ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಪಹಲ್ಗಾಮ್ ಉಗ್ರರ ದಾಳಿ ಬೆನ್ನಲ್ಲೇ ಭಾರತದ ಸೇನಾ ಪಡೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದು. ಈ ಬೆಳವಣಿಗೆಗೆ ಪಾಕಿಸ್ತಾನಕ್ಕೆ ಆತಂಕ ಕೂಡ ಶುರುವಾಗಿತ್ತು. ಇದರ ಬೆನ್ನಲ್ಲೇ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಧ್ರುವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಏನ್ ನಿರೀಕ್ಷೆ ಇಟ್ಕೋಬಹುದು? ನೋಡಿ, ನಿನ್ನೆ ಸಿಡಿಎಸ್ ಜೊತೆಯಲ್ಲಿ, ರಕ್ಷಣಾ ಸಚಿವರ ಜೊತೆಯಲ್ಲಿ, ಭದ್ರತಾ ಸಲಹೆಗಾರ ಜೊತೆಯಲ್ಲಿ ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿ ಆ ಬಳಿಕ ಫ್ರೀ ಹ್ಯಾಂಡ್ ಅನ್ನ ಕೊಟ್ರು. ನಮ್ಮ ಸೇನಾ ಪಡೆಗಳಿಗೆ ಫ್ರೀ ಹ್ಯಾಂಡ್. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಡೆಸಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೂಡ ಅವರು ತಿಳಿಸ್ತಾರೆ. ಏನ್ ನಿರೀಕ್ಷೆ ಇಟ್ಕೋಬಹುದು ಇವತ್ತು ಈ ಒಂದು ಸುದ್ದಿಗೋಷ್ಠಿಯಿಂದ? ನಾಗೇಂದ್ರ, ಮುಖ್ಯವಾಗಿ ಇಡೀ ದೇಶದ ಚಿತ್ತ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತ ಸಾಲು ಸಭೆಗಳ ಅತ್ತ ನಟ್ಟಿದೆ. ಆ ಸಭೆಯಲ್ಲಿ ಯಾವೆಲ್ಲ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವರ ಸುದ್ದಿಯ ಗೋಷ್ಠಿಯ ಮೂಲಕ ಬಹಿರಂಗವಾಗುತ್ತೆ. ಈಗಾಗಲೇ ಪಾಕಿಸ್ತಾನದ ವಿರುದ್ಧ ಸಾಕಷ್ಟು ಕ್ರಮವನ್ನ ಕೈಗೊಳ್ಳಲಾಗಿದೆ. ಬೆಳಗ್ಗೆ ಮುಖ್ಯವಾಗಿ ಕ್ಯಾಬಿನೆಟ್ ಕಮಿಟಿ ಆಫ್ ಸೆಕ್ಯೂರಿಟಿ, ಆನಂತರ ಕ್ಯಾಬಿನೆಟ್ ಕಮಿಟಿ ಆಫ್ ಪೊಲಿಟಿಕಲ್ ಅಫೇರ್ಸ್, ಕ್ಯಾಬಿನೆಟ್ ಕಮಿಟಿ ಆಫ್ ಎಕನಾಮಿಕ್ ಅಫೇರ್ಸ್, ಆನಂತರ ಕ್ಯಾಬಿನೆಟ್ ಮೀಟಿಂಗ್, ಹೀಗೆ ಸಾಲು ಸಭೆಯನ್ನ ನಡೆಸಿ ಸಾಕಷ್ಟು ಸಲಹೆಗಳನ್ನ ಪಡೆದಿದ್ದಾರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಮುಂದಿನ ಸಾಧಕ ಬಾಧಕಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಈ ಕ್ಯಾಬಿನೆಟ್ ಕಮಿಟಿ ಫಾರ್ ಸೆಕ್ಯೂರಿಟಿ ಏನಿದೆ, ಈ ಒಂದು ಕಮಿಟಿಯ ಸಭೆಯಲ್ಲಿ ಕಳೆದ ಬಾರಿ ನಿರ್ಣಯ ಆಗಿರುವಂತದ್ದು 5 ಪ್ರಮುಖ ಅಸ್ತ್ರಗಳನ್ನ ಪಾಕಿಸ್ತಾನದ ವಿರುದ್ಧ ಪ್ರಯೋಗ ಆಗಿದ್ವು. ಅದರಲ್ಲಿ ಮುಖ್ಯವಾಗಿರುವ ಅಂದ್ರೆ ಅದೇ ತರ ಸಿಂಧು ನದಿ ಏನು ಜಲ ಒಪ್ಪಂದ ರದ್ದು ಮಾಡೋದಿರ್ಬೋದು, ಪಾಕಿಸ್ತಾನ ಪ್ರಜೆಗಳನ್ನ ವಾಪಸ್ ಕಳಿಸೋದಿರ್ಬೋದು, ಹೀಗೆ ಸಾಕಷ್ಟು ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟಿದ್ರು. ಈಗ ಮತ್ತೆ ಪಾಕಿಸ್ತಾನಕ್ಕೆ ಯಾವ ತರಹದ ಸ್ಟ್ರೋಕ್ ಅನ್ನ ಕೊಡ್ತಾರೆ ಎನ್ನುವಂಥದ್ದು ಕೂಡ ಈಗ ಸದ್ಯ ಕುತೂಹಲವನ್ನ ಮೂಡಿಸಿರುವಂತದ್ದು. ಆದ್ರೆ ಈ ಒಂದು ಸಭೆಯ ಇದನ್ನ ನೋಡ್ತಾ ಹೋದ್ರೆ ಪಾಕಿಸ್ತಾನಕ್ಕೆ ನಡುಕ ಅಂತೂ ಶುರುವಾಗಿದೆ. ಈ ಸಭೆಯ ನಿರ್ಣಯ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಈಗ ಕುತೂಹಲವನ್ನ ಮೂಡಿಸಿದೆ. ಮುಖ್ಯವಾಗಿ ಉಗ್ರರನ್ನೇ ಟಾರ್ಗೆಟ್ ಮಾಡಿರುವಂತದ್ದು, ಉಗ್ರರನ್ನ ಪೋಷಿಸುತ್ತಿರುವಂತಹ ಪಾಕಿಸ್ತಾನಕ್ಕೂ ಕೂಡ ಈಗ ಬರಸಿಡಿಲು ಬಡಿಯುವಂತಹ ನಿರ್ಣಾಯಕಗಳನ್ನ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈಗ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನ ನಡೆಸುವ ಸಚಿವರು ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡ್ತಾರೆ. ಈಗಾಗಲೇ ಸಿಡಿಎಸ್ ಹಾಗೆ 3 ಸೇನೆಯ ಮುಖ್ಯಸ್ಥರ ಜೊತೆ ನಿನ್ನೆ ಸಭೆಯಾಗಿದೆ. ಆ ಸಂದರ್ಭದಲ್ಲಿ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೊಡಲಾಗಿತ್ತು. ಅದರ ಬೆನ್ನಲ್ಲೇ ಇವತ್ತು ಯಾವೊಂದು ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಸಚಿವರ ಒಂದು ಸುದ್ದಿಗೋಷ್ಠಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಆರಂಭವಾದ ನಂತರ ಇವೆಲ್ಲದಕ್ಕೂ ಕೂಡ ಪಾಕಿಸ್ತಾನಕ್ಕೆ ಪಕ್ಕ ಪಾಠವನ್ನ ಕಲಿಸ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ನಂಬಿಕೆ. ನಾಗೇಂದ್ರ, ಓಕೆ, ಹಾಗೆ ಸಂಪರ್ಕದಲ್ಲಿ ಇದ್ರು. ಮತ್ತೊಂದು ಬ್ರೇಕಿಂಗ್ ಈಗ ಲಭ್ಯವಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿ ಭಾರತ ಸಜ್ಜಾಗಿದೆ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ. ಈ ಬಾರಿ ಕೇಂದ್ರ